ಸಿಟಿ ಲೈಟ್ಸ್ಗೆ ಸ್ವಾಗತ. ನಾನು ಐಶ್ವರ್ಯ. ವಿಜ್ಞಾನ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ. ಇಷ್ಟು ದಿನ ಕಂಪ್ಯೂಟರ್ ಯುಗ ಅಂತ ಹೇಳ್ತಾ ಇದ್ವಿ. ಇನ್ನು ಮುಂದೆ ರೋಬೋಟ್ ಯುಗ ಅಂತ ಶುರುವಾಗಬಹುದು. ಯಾಕಂದ್ರೆ ಅಲ್ಲಿ ಪುಟಾಣಿ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಬಗೆ ಬಗೆಯ ರೋಬೋಗಳನ್ನ ತಯಾರಿಸ್ತಾ ಇದ್ರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಬಸವ ಭವನದಲ್ಲಿ ರೋಬೋ ಹಬ್ಬವನ್ನ ಆಯೋಜಿಸಲಾಗಿತ್ತು. ನೋವಾ ರೋಬೋಟಿಕ್ ಅನ್ನೋ ಒಂದು ಸಂಸ್ಥೆ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಹಲವು ಪುಟಾಣಿಗಳ ಪ್ರತಿಭೆ ಇಲ್ಲಿ ಅನಾವರಣವಾಯಿತು. ಮಾತ್ರವಲ್ಲದೆ ಹಲವು ಶಾಲೆಗಳ ವಿದ್ಯಾರ್ಥಿಗಳು, ವಿದೇಶದ ಪ್ರತಿಭೆಗಳು ಕೂಡ ಈ ರೋಬೋ ಹಬ್ಬವನ್ನ ಬೊಂಬಾಟಾಗಿ ಆಚರಿಸಿದರು. ಮಾನವನಂತೆ ಕೆಲಸ ಮಾಡುವ ರೋಬೋಟ್ಗಳನ್ನ ಪುಟಾಣಿಗಳು ಕೇಬಲ್ ಸಹಾಯ ಇಲ್ಲದೆ ಕಂಪ್ಯೂಟರ್ ಪ್ರೋಗ್ರಾಂ ಮೂಲಕ ಈ ರೋಬೋಗಳನ್ನ ತಯಾರಿಸಿದ್ದು ಅದ್ಭುತವಾಗಿ ಮೂಡಿಬಂದಿದೆ. ಇದು ಟೆಕ್ನಾಲಜಿ. ನನ್ನ ಹೆಸರು ಇಂತಿಯಾಜ್ ಅಹಮದ್ ಖಾನ್ ಅಂತ. ನಾನು CEO ಆಫ್ ನೋವಾ ರೋಬೋ. ನಾವು ಇದು ಆರ್ಗನೈಸ್ ಮಾಡ್ತಾ ಇದ್ದೇವೆ ರೋಬೋಟಿಕ್ ಕಾಂಪಿಟೇಷನ್ಸ್. ಇದು ಮಕ್ಕಳಿಗೆ ಇದು ನಾಲೆಜ್ ಬರಲಿ ಅಂತ. ಇದು USA, ಜಪಾನ್, ಯುರೋಪ್ನಲ್ಲಿ ಎಲ್ಲ ಬಹಳ ಪಾಪ್ಯುಲರ್ ಕಾನ್ಸೆಪ್ಟ್. ಇದು ಫ್ಯೂಚರ್. ಇದು ಮಕ್ಕಳಿಗೆ ಎಲ್ಲ ನಮ್ಮ ಹತ್ರ ಇಂಜಿನಿಯರ್ಸ್ ಬರ್ತಾರೆ. ಇದೆಲ್ಲ ಥಿಯರಿಟಿಕಲ್ ನಾಲೆಜ್ ಬಹಳ ಜಾಸ್ತಿ ಇರುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಇರೋದಿಲ್ಲ. ಅದಕ್ಕೆ ಪ್ರಾಕ್ಟಿಕಲ್ ನಾಲೆಜ್ಗೆ ಇದು ಕಲಿಸ್ಕೊಡ್ತಾ ಇದ್ದು ಮಕ್ಕಳಿಂದ ಶುರು ಮಾಡಿದ್ರೆ ಫ್ಯೂಚರ್ಗೆ ಅದು ಏನು ಪ್ರಾಬ್ಲಮ್ ಬರೋದಿಲ್ಲ ಅಂತ. ಇದು ನಾವು ಕ್ಲಿನಿಕ್ ಇಂಡಿಯಾ ಆರ್ಗನೈಸ್ ಮಾಡ್ತಾ ಇದ್ವಿ. ಮೊದಲ ಫಸ್ಟ್ ಕಾಂಪಿಟೇಷನ್ ಹೈದರಾಬಾದ್ನಲ್ಲಿ ಆರ್ಗನೈಸ್ ಮಾಡಿದ್ವಿ. ಅಲ್ಲಿಂದ ಹೈದರಾಬಾದ್ನಲ್ಲಿ 170 ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ವಿ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 5 ಸ್ಕೂಲ್ 10 ಸ್ಕೂಲ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಫಾರಿನ್ ಸ್ಕೂಲ್ಸ್. ಅಲ್ಲಿ ಗೌರ್ಮೆಂಟ್ ಹಾಗೆ ಸುಮಾರು 150ಕ್ಕೂ ಹೆಚ್ಚಿನ ರೋಬೋಗಳು ರೋಬೋ ಫೆಸ್ಟ್ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು. ಅಮೆರಿಕದ ವಿದ್ಯಾರ್ಥಿಗಳು ಕೂಡ ತಾವು ತಯಾರಿಸಿದ ರೋಬೋವನ್ನ ಸ್ಪರ್ಧೆಯಲ್ಲಿ ಪ್ರದರ್ಶಿಸಿದ್ರು. ಮಾತ್ರವಲ್ಲದೆ ಅವುಗಳ ಕಾರ್ಯವೈಖರಿಯನ್ನ ವಿವರಿಸಿದ್ರು. ಇನ್ನು ಈ ರೋಬೋ ಫೆಸ್ಟ್ನಲ್ಲಿ ಬಬಲ್ ಮಂಕಿ ಎಲ್ಲರನ್ನ ಹೆಚ್ಚು ಆಕರ್ಷಿಸುವಂತಿತ್ತು. ಕ್ರೇನ್ಗಳ ಮೂಲಕ ನಾವು ದೊಡ್ಡ ದೊಡ್ಡ ವಸ್ತುಗಳನ್ನ ಎತ್ತುವುದನ್ನ ನೋಡಿದ್ವಿ. ಆದ್ರೆ ಇಲ್ಲಿ ಸಣ್ಣ ಕ್ರೇನ್ ಮೂಲಕ ಮಾದರಿಯನ್ನ ತೋರಿಸಲಾಗಿದೆ. ರೋಬೋ ಗೋಲ್ಫ್ ಅಂತ ಇರೋದು. ಇದು NXT ಅಲ್ಲ EV3 ಮೋಟರು. ಇವೆರಡು EV3 ಕಲರ್ ಸೆನ್ಸರ್ಸ್ ಅಂತ. ಇದು EV3 ಗ್ರೂಪ್ ಬ್ರೇನ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಎಲ್ಲ ಪ್ರೋಗ್ರಾಮ್ ಸ್ಟೋರ್ ಆಗುತ್ತೆ. ಇದು ಗೈರೋ ಅಂತ. ಗೈರೋ ಎಲ್ಲ ಪರ್ಫೆಕ್ಟ್ ಟರ್ನಿಂಗಿಗೆ ಯೂಸ್ ಆಗುತ್ತೆ. ನೋವಾ ಟೆಕ್ ಅವರು ಫುಲ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಈ ಸತಿ ರೋಬೋ ಫೆಸ್ಟ್. ಅದೇನೇ ಇರಲಿ, ಈಗ ತಂತ್ರಜ್ಞಾನ ಮುಂದುವರೆದಿದೆ ಅನ್ನೋದಕ್ಕೆ ರೋಬೋಗಳು ಒಂದು ಉತ್ತಮ ನಿದರ್ಶನ. ಮುಂದಿನ ದಿನಗಳಲ್ಲಿ ಈ ರೀತಿಯ ತಂತ್ರಜ್ಞಾನ ಇನ್ನೂ ಹೆಚ್ಚು ಮುಂದುವರಿಯುತ್ತೆ ಅನ್ನೋದಕ್ಕೆ ಪುಟಾಣಿಗಳೇ ಸಾಕ್ಷಿಯಾಗಿದ್ದಾರೆ. ಇನ್ನು ಈ ರೋಬೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದವರಿಗೆ ಅಮೆರಿಕದಲ್ಲಿ ವಾಪಸ್ಸು ಅವಕಾಶ ಕೊಡಲಾಗುತ್ತೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಥಮ ಸ್ಥಾನ ಪಡೆದರೆ ಅಮೆರಿಕ ಸರ್ಕಾರವೇ ಈ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನ ಭರಿಸುತ್ತಂತೆ. ಮಾತ್ರವಲ್ಲದೆ ಈ ಖ್ಯಾತಿ ಪಡೆದ ಹೆಗ್ಗಳಿಕೆ ಕೂಡ ಗಳಿಸಿದಂತಾಗುತ್ತೆ. ಕ್ಯಾಮರಾಮನ್ ನಟರಾಜ್ ಜೊತೆ ಸ್ವಪ್ನ ಮಾಡಪ್ಪಾಡಿ, ಜನಶ್ರೀ ನ್ಯೂಸ್, ಬೆಂಗಳೂರು.